ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ. ಇವತ್ತು ನಾನು ಒಂದು ಸೂಪರಾಗಿ ಸಿಂಪಲಾಗಿ ಶಾವಿಗೆ ಪಾಯಸನ ಮಾಡೋದನ್ನು ಇಲ್ಲಿ ತೋರಿಸ್ತಾ ಇದ್ದೀನಿ. ನೋಡೋಣ ಬನ್ನಿ. ಇಲ್ಲಿ ನಾನು ಶಾವಿಗೆನ ತುಪ್ಪ ಹಾಕಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲೊಂದು ಪಾತ್ರೆ ಇಟ್ಟಿದ್ದೀನಿ. ಅದರಲ್ಲಿ ಸ್ವಲ್ಪ ಗೋಡಂಬಿ ಮತ್ತು ದ್ರಾಕ್ಷಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ನೋಡಿ, ಹೀಗೂ ಮಾಡ್ಬೋದು, ಇಲ್ಲ ಅಂತಂದರೆ ಆಮೇಲೆ ಬೇಕಾದ್ರೂ ಫ್ರೈ ಮಾಡಿ ಹಾಕ್ಬೋದು. ಸಿಂಪಲಾಗಿ ಈಸಿಯಾಗಿ ತುಂಬ ಕ್ವಿಕ್ಕಾಗಿ ಮಾಡ್ಬೋದು. ಇದನ್ನು ಏನಾದರೂ ನಾವು ಯಾರು ಅರ್ಜೆಂಟಾಗಿ ಎಷ್ಟು ಬಂದಿದ್ದಾರೆ ಅಂತ ಅಂದಾಗ ಸಿಂಪಲಾಗಿ ಮಾಡ್ಬೋದು. ತುಂಬ ಟೈಮು ತೊಗೊಳ್ಳೋದಿಲ್ಲ. ಫ್ರೈ ಮಾಡಿ ಶಾವಿಗೆನ ಹಾಕೋದಷ್ಟೇ. ಫ್ರೈ ಮಾಡಿ ಇಟ್ಕೊಂಡ್ಬಿಟ್ರೆ ನೀವು ಬೇಕಂದರೆ ತುಪ್ಪ ಹಾಕಿ ಫ್ರೈ ಮಾಡ್ಬೋದು, ಇಲ್ಲಾಂದರೆ ಡ್ರೈ ಆಗಿ ಕೂಡ ಫ್ರೈ ಮಾಡ್ಬೋದು. ನೋಡಿ, ಈಗ ಗೋಡಂಬಿ ದ್ರಾಕ್ಷಿ ಎರಡು ಫ್ರೈ ಆಗಿದೆ. ನಾನು ಹಾಲನ್ನು ಹಾಕಿ ಮಾಡ್ತಾಯಿದ್ದೀನಿ. ಈಗ ನಾನೇನು ಕಪ್ ಹಾಲು ಹಾಕಿದ್ನಲ್ಲ, ಆ ಕಪ್ಪಿಂದ 1 ಕಪ್ ಶಾವಿಗೆ ತೊಗೊಂಡಿದ್ದೀನಿ. ನೋಡಿ, ಹಾಲು ಅಲ್ಲಿ ಬಾಯ್ಲ್ ಆಗಬೇಕು. ಅಲ್ಲಿ ತನಕ ನಾನಿಲ್ಲಿ 2 ಟೀ ಸ್ಪೂನ್ ಆಗುವಷ್ಟು ಕಸ್ಟರ್ಡ್ ಪೌಡರ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹಾಲಿಗೆ ಹಾಕಿ. ಇದು ಕಸ್ಟರ್ಡ್ ಪೌಡರ್ನ ಹಾಲಲ್ಲಾದರೂ ಮಿಕ್ಸ್ ಮಾಡ್ಬೋದು, ಇಲ್ಲ ನೀರಲ್ಲಾದರೂ ಮಿಕ್ಸ್ ಮಾಡ್ಬೋದು. ಬಟ್ ಕೋಲ್ಡ್ ತಣ್ಣಗಿರಬೇಕು ಹಾಲು, ಅಂದರೆ ನಾರ್ಮಲ್ ಟೆಂಪ್ರೇಚರ್ ಇರಬೇಕು. ತುಂಬ ಬಿಸಿ ಇರಬಾರ್ದು ಹಾಲು. ಬಿಸಿ ಇತ್ತು ಅಂತಂದರೆ ಪೌಡ್ರ್ ಗಟ್ಟಿ ಆಗಿಬಿಡುತ್ತೆ. ನೋಡಿ, ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಗಂಟೆಲ್ಲ ಹೋಗುತ್ತೆ. ನೋಡಿ, ಹಾಲು ಚೆನ್ನಾಗಿ ಬಾಯ್ಲ್ ಆಗಬೇಕು. ನೋಡಿ, ಬಾಯ್ಲ್ ಆಗ್ತಾ ಇದೆ. ಈ ಟೈಮಲ್ಲಿ ನಾವು ಏನು ಫ್ರೈ ಮಾಡಿದ್ವಲ್ಲ ಆ ಶಾವಿಗೆನ ಕ್ಲೀನಾಗಿ ಹಾಕ್ಕೊಳ್ಳಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಶಾವಿಗೆ ಚೆನ್ನಾಗಿ ಹಾಲಲ್ಲಿ ಬೇಯಬೇಕು. ಅದಾದಮೇಲೆ ನಾವು ಸಕ್ಕರೆ ಹಾಕಬೇಕು. ಫಸ್ಟೇ ಸಕ್ಕರೆ ಹಾಕಿದ್ರೆ ಶಾವಿಗೆ ಬೇಯಲ್ಲ. ನಾನಿಲ್ಲಿ ಯಾಲಕ್ಕಿ ಮತ್ತು ಲವಂಗ ಅದನ್ನು ಚೆನ್ನಾಗಿ ಪೌಡ್ರ್ ಮಾಡಿ ಹಾಕ್ಕೊತಾ ಇದ್ದೀನಿ. ಅದು ಫ್ಲೇವರಿಗೋಸ್ಕರ. ಲವಂಗ ಬೇಕಂದರೆ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ನೋಡಿ, ಎರಡನ್ನೂ ಚೆನ್ನಾಗಿ ಪುಡಿ ಮಾಡಿದ್ದೀನಿ. ಇದನ್ನು ಪುಡಿನ ಹಾಕ್ತಾಯಿದ್ದೀನಿ. ಇದು ಹಾಕೋದ್ರಿಂದ ಸ್ವೀಟಿಗೆ ಫ್ಲೇವರ್ ಬರುತ್ತೆ. ನೋಡಿ, ಚೆನ್ನಾಗಿ ಬೇಯಬೇಕು ಶಾವಿಗೆ. ಬೆಂದಾಗಿದ ತಕ್ಷಣ ನಾವು ಇಲ್ಲಿ ಈ ಕಪ್ಪಿಂದ 1 ಕಪ್ ಸಕ್ಕರೆ ಹಾಕಿದ್ದೀನಿ. ನಾನೇನು 1 ಕಪ್ ಶಾವಿಗೆಗೆ 1 ಕಪ್ ಸಕ್ಕರೆ ಹಾಕಿದ್ದೀನಿ. ಹಾಲು ಮಾತ್ರ 2 ಕಪ್ ಯೂಸ್ ಮಾಡಿದ್ದೀನಿ. ಚೆನ್ನಾಗಿ ಸಕ್ಕರೆ ಹಾಕಾದ್ಮೇಲೆ ಚೆನ್ನಾಗಿ ಸಕ್ಕರೆ ಎಲ್ಲ ಕರಗಬೇಕು. ಸ್ವಲ್ಪ ಚೆನ್ನಾಗಿ ಕುದಿ ಎಲ್ಲ ಬರಬೇಕು. ಆವಾಗ ಟೇಸ್ಟು ಚೆನ್ನಾಗಿ ಬರುತ್ತೆ. ನೋಡಿ, ಎಲ್ಲ ಚೆನ್ನಾಗಿ ಕುದಿ ಬಂದಾದಮೇಲೆ ನಾವು ಈ ಎಸೆನ್ಸ್ ಇದು ತೊಗೊಂಡಿದ್ವಲ್ಲ ನಾವೇನು ಕಸ್ಟರ್ಡ್ ಪೌಡರ್ನ ಅದನ್ನು ಹಾಕ್ತಾಯಿದ್ದೀವಿ. ಕಸ್ಟರ್ಡ್ ಪೌಡರ್ ಫಸ್ಟೇ ಹಾಕಬಾರ್ದು. ಫಸ್ಟೇ ಹಾಕಿಬಿಟ್ರೆ ಅದು ತಳ ಹಿಡ್ಕೊಂಡ್ಬಿಡುತ್ತೆ. ಅದು ಬೇಗನೆ ಗಟ್ಟಿ ಮಾಡಿಬಿಡುತ್ತೆ. ಅದಕ್ಕೋಸ್ಕರ ಕಸ್ಟರ್ಡ್ ಪೌಡ್ರು ಲಾಸ್ಟಿಗೆ ಏನು ಎಲ್ಲ ಮುಗ್ದಿದೆ, ಶಾವಿಗೆ ಪಾಯಸ ಆಗಿದೆ ಅಂತ ಅಂದಾಗ 2 ಮಿನಿಟ್ಸಲ್ಲಿ ಇದ್ದಾಗ ಹಾಕಿದ್ರೆ ಸಾಕು. ನೋಡಿ, ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿ. ಕಲರ್ ಯಾವ ರೀತಿ ಬಂದಿದೆ ನೋಡಿ, ಸೂಪರಾಗಿದೆ. ನೋಡಿ, ನಮ್ಮ ಶಾವಿಗೆ ಪಾಯಸ ರೆಡಿಯಾಗಿದೆ. ಈಗ ನಾನು ಇದನ್ನು ಸರ್ವ್ ಮಾಡ್ತಾಯಿದ್ದೀನಿ. ನೋಡಿ, ನೀವು ಮನೇಲಿ ಒಂದ್ಸತಿ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ಹೇಳಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗಾದರೆ ವೀಕ್ಷಕರು, ಇನ್ನೊಂದು ಹೊಸ ವಿಡಿಯೋ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.